ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸುಮಾರು 9:30 ಗಂಟೆ ರಾತ್ರಿ ಸಮಯದಲ್ಲಿ ನಮ್ಮ ಇಬ್ಬರು ಹೊರಗುತ್ತಿಗೆ ನೌಕರರು, ರಾಮಸಾಗರ ಆಂಟಿ ಕೋಚಿಂಗ್ ಕ್ಯಾಂಪ್ನ ನೌಕರರು ಅವರು ಡ್ಯೂಟಿಗೆ ಹೋಗುವಂಥ ಸಂದರ್ಭದಲ್ಲಿ ವೆಂಕಟಾಪುರ ಬಳಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಇಬ್ಬರು ಕೂಡ ಅಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ನಾವೀಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಅವರ ಆರೋಪಿನೂ ಸಿಕ್ಕಿದ್ದಾರೆ. ಪೊಲೀಸ್ ಅವರು ಅವ್ರ ಕಡೆಯಿಂದ ಏನು ಡಿಪಾರ್ಟ್ಮೆಂಟಲ್ ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ನಮ್ಮ ನೌಕರರಿಗೆ EPF ಮತ್ತು PF ಏನು ಕ್ಲೈಮ್ ಆಗ್ತಾ ಇತ್ತು, ಅದು ಇನ್ಶೂರೆನ್ಸ್ ಏನು ಕ್ಲೈಮ್ ಆಗುತ್ತೆ ಅದನ್ನು ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಮತ್ತು ಅವ್ರ ಬದಲಿಗೆ ಇಬ್ಬರು ಕುಟುಂಬದಿಂದ ಇಬ್ಬರಿಗೆ ನಾವು ಹೊರಗುತ್ತಿಗೆ ಅಡಿ ಕೆಲಸಕ್ಕೆ ತಗೊಳ್ಳುವಂಥ ಒಂದು ವ್ಯವಸ್ಥೆನೂ ಕೂಡ ಮಾಡ್ಕೋತಾ ಇದ್ದೀವಿ. ಅವ್ರು ನಿನ್ನೆ ಡೆತ್ ಅದಾರಲ್ಲ, ಕೃಷ್ಣ ಅವರು ಮಾರ್ನಿಂಗ್ ಸೆಟ್ರು ಕೆಲಸ ಮಾಡಿದ್ದಾರೆ, ನೈಟು ಕೆಲಸ ಮಾಡ್ತಿದ್ದಾರೆ. ನಮ್ಮ ವೈಲ್ಡ್ ಲೈಫ್ ಕ್ಯಾಂಪ್ಗಳಲ್ಲಿ 24 hours ಅಲರ್ಟ್ ಇರಬೇಕಾಗುತ್ತೆ. ಹಂಗಂದ್ರೆ 24 hours ಕೆಲಸ ಮಾಡಬೇಕು ಅಂತಲ್ಲ, 24 hours ನಾವು ಆಕ್ಟಿವ್ ಆಗಿ ಇರಬೇಕು. ಆಮೇಲೆ ಅವರು ಈಗ ಏನು ಕೆಲಸ ಮಾಡ್ತಾ ಇದ್ರು ಅದು ನೀರ್ನಾಯಿ ಸಂರಕ್ಷಿತ ಪ್ರದೇಶ, ನಮ್ಮ ತುಂಗಭದ್ರಾ ನದಿಯ 34 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಅರಣ್ಯ ಪ್ರದೇಶದಿಂದ ಹೊರಗಡೆ ಇರ್ತಾರೆ. ನಾವು 24 hours ಅರಣ್ಯ ಇಲಾಖೆಯಲ್ಲಿ ಅಲರ್ಟ್ ಆಗಿರ್ಬೇಕಾಗತ್ತೆ. ಬಟ್ ಅವ್ರು ಒಂದು ಕ್ಯಾಂಪಲ್ಲಿ 4 ಜನ ಇರ್ತಾರೆ. ಹಂಗಾಗಿ ಅವರು ರೊಟೇಷನ್ ಮೇಲೆ ಅವರೇ ಅದನ್ನ ಏನು ಟೈಮ್ ಟೇಬಲ್ ಮಾಡಿಕೊಂಡು ಕೆಲಸ ಮಾಡಬೇಕು. ಮತ್ತು ವಾರದಲ್ಲಿ 1 ದಿನ ಅವ್ರಿಗೆ ರಜಾ ಕೂಡ ನಾವು ಕೊಟ್ಟಿರ್ತೀವಿ. ಆಮೇಲೆ ರೇಷನ್ ಕೂಡ ನಾವು ಸಪ್ಲೈ ಮಾಡ್ತೀವಿ. ಅವ್ರಿಗೆ ಅಲ್ಲೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ರೇಷನ್ ಕೂಡ ನಾವು ಸಪ್ಲೈ ಮಾಡಿರ್ತೀವಿ. 24 hours ಅಲರ್ಟ್ ಇರಬೇಕು ಅಂತ ನಾವು ಹೇಳ್ತೀವಿ. ಬಟ್ 24 hours ಅಲ್ಲಿ ವರ್ಕ್ ಮಾಡೋದಕ್ಕೆ ಅದು ಆಲ್ಟರ್ನೇಟಿವ್ ಆಗಿ ಇಬ್ಬಿಬ್ರು ಮಾಡ್ತಾ ಇರ್ತಾರೆ. ಹಾಗಾಗಿ 24 hours ಯಾರಿಗೂ ನಾವು ಕೆಲಸ ಮಾಡಲೇಬೇಕು ಅಂತೇಳಿ ಇನ್ಸಿಸ್ಟ್ ಮಾಡ್ತಾ ಇಲ್ಲ. ಬಟ್ 24 hours ಏನಾದರೂ ಸಂದರ್ಭ ಬಂದಾಗ ನಾವು ಅಲರ್ಟ್ ಆಗಿ ಇರಲೇಬೇಕಾಗುತ್ತೆ. ಡೆತ್ ಆಗಿದ್ದಾರೆ, ಅಪಘಾತ ಪ್ರಕರಣ, ಅದು ವಿಚಾರಣೆ ಆಗುತ್ತೆ. ಆಮೇಲೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಈಗ ಮನವಿ ಆಧಾರದ ಮೇಲೆ ಏನಾದ್ರು ಕಮ್ಮಿ ಇಲಾಖೆಯಿಂದ ಪರಿಹಾರ ಕೊಡೋದು ಏನಾದ್ರು ಆಪ್ಷನ್ ಇದೆ? ಇಲ್ಲ, ನಾವೀಗ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಪೇ ಮಾಡ್ತಾ ಇರೋದ್ರಿಂದ ಅಲ್ಲೇ EPF ಕ್ಲೇಮ್ ಆಗುತ್ತೆ. ಮತ್ತೆ ಅವ್ರ ಬದಲಿಗೆ ಅವ್ರ ಮನೆಯಿಂದ ಯಾರಿಗಾದ್ರೂ ಒಬ್ಬರು ಸದಸ್ಯರಿಗೆ ನೌಕರಿ ಕೂಡ ವ್ಯವಸ್ಥೆ ಮಾಡ್ತಾರೆ. ಸರ್ವಿಸ್ ಅಲ್ಲೇ ಡೆತ್ ಆಗ್ಬೋದಾ ಅಥವಾ ಬೇರೆ ಕೆಲಸದಲ್ಲಿ ಇಲ್ಲ, ನಮಗೆ ಬಂದ ಮಾಹಿತಿ ಏನಂತ ಅಂದ್ರೆ ಅವರು ವಾಪಸ್ ಕ್ಯಾಂಪ್ಗೆ ಹೋಗೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಆ ಟೈಮಲ್ಲಿ ಆಡ್ ಟೈಮಲ್ಲಿ ನಾವು ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಹೇಳಲ್ಲ. ಯಾಕಂದ್ರೆ ನಾವು ಅಲ್ಲೇ ರೇಷನ್ ಕೊಡೋದ್ರಿಂದ ಅಲ್ಲೇ ಅವರು ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಾರೆ. ಬಟ್ ಇವ್ರದ್ದು ಅಲ್ಲೇ ಸುತ್ತಮುತ್ತ ಕಮಲಾಪುರ ಊರು ಇರೋದ್ರಿಂದ, ವೆಂಕಟಾಪುರ ಇರೋದ್ರಿಂದ, ಮತ್ತೆ ನೆನ್ನೆ ಭಾನುವಾರನೂ ಆಗಿತ್ತು. ಮನೆಗೆ ಹೋಗಿ ವಾಪಸ್ ಬರುವಾಗ ಈ ರೀತಿ ಒಂದು ಘಟನೆ ಆಗಿದೆ. ಅವರು ಬೆಳಗ್ಗೆ ಒಂದ್ ಕಡೆ ನೌಕರಿ ಮಾಡ್ತಾರೆ, ಮತ್ತೆ ಸಾಯಂಕಾಲನೂ ಹೋಗ್ತಾರೆ. ಇಲ್ಲ ಅಂದ್ರೆ ನಾವು 4 ಜನರಲ್ಲಿ ಅವ್ರು ಡಿವೈಡ್ ಮಾಡ್ಕೋಬೇಕು. ಹಂಗಾದ್ರೆ ನಿನ್ನೆ ರೆಸ್ಟಿಗೆ ಏನಾದ್ರು ಹೋಗಿದ್ರ ಬೆಳಿಗ್ಗೆ ಮುಗಿಸಿ ಇರ್ಬೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಮೇಡಮ್ ಅವರು? ಅದರಲ್ಲಿ ಒಬ್ರು ಕೃಷ್ಣ ಅನ್ನೋರು ಸುಮಾರು ಒಂದು 7 ವರ್ಷದಿಂದ ಮಾಡ್ತಾ ಇದ್ದವರು. ಹನುಮಂತಪ್ಪ ಅವರು 9 ವರ್ಷದಿಂದ ಮಾಡ್ತಾ ಇದ್ದಾರೆ. ಈಗ ಇವ್ರಿಗೆ ಕಾಂಟ್ರಾಕ್ಟ್ ಸೊ ಅವ್ರದ್ದು ಕಂಪ್ಲೇಂಟ್ ಏನಂದ್ರೆ ಏಜೆನ್ಸಿ ಮೂಲಕ ಸಂಬಳ ಆಗುತ್ತೆ. ಸೊ ಏಜೆನ್ಸಿ ಸರಿಯಾಗಿ ಸಂಬಳ ಆಗೋದಿಲ್ಲ. PF ಅವೆಲ್ಲ ನೀಟಾಗಿ ಕಟ್ತಾರೆ. ಸರಿಯಾದ ಸಮಸ್ಯೆನೂ ಬಹಳಷ್ಟು ಇದೆ. ಪಾಪ ಅವರು ನಾವು ಹಂಡ್ರೆಡ್ ಆಸ್ಪತ್ರೆ ಅಂತ ಹೋದಾಗ ಇರ್ತಕ್ಕಂಥ ನೌಕರು ಅವರೊಂದಿಷ್ಟು ನೋವುಗಳನ್ನ ಹಂಚ್ಕೊಂಡ್ರು. ಇದು ನನಗೂ ಸುಮಾರು ಸರಿ ಹೇಳ್ತಾ ಇದ್ರು. ಬಟ್ ಆಕ್ಚುಲ್ ಆಗಿ ಅದು ಆ ರೀತಿ ಇಲ್ಲ. ನಾವು ಹೊರಗುತ್ತಿಗೆಯಿಂದ ನೌಕರನ್ನ ನಾವು ತಗೊಂಡಾಗ ನಾವು ಏಜೆನ್ಸಿಯವರಿಗೆ ಟೆಂಡರ್ ಕರೆದು ಏನು ಪ್ರೊಸೀಜರ್ ಇದೆ, ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಏನು ಪ್ರೊಸೀಜರ್ ಇದೆ ಅದೇ ಥರ ನಾವು ಮಾಡಬೇಕು. ಬಟ್ EPF PF ಕಟ್ಟಾಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಎವ್ರಿ ಮಂತ್ ಅಟ್ಲೀಸ್ಟ್ 3 months ಒನ್ಸ್ ಅವ್ರು ಕಟ್ಟಾಗ್ತಾ ಇಲ್ಲ ಅಂತ ಈಗ ಅವರೇ ನೋಡ್ಕೋಬಹುದು. ಕಟ್ಟಾಗ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡ್ಬೋದು. ಆಮೇಲೆ ನಮಗೂ ಕೂಡ ರಿಪೋರ್ಟ್ ಬರುತ್ತೆ. ಈಗ ನಾವು ಅದನ್ನ ಮಾನಿಟರ್ ಮಾಡ್ತಾ ಇದೀವಿ. ಕೆಲವು ಸರಿ ಆ ಥರ ಕಂಪ್ಲೇಂಟ್ ಮೊದಲು ಇತ್ತು ಅಂತ ಹೇಳ್ತಾ ಇದ್ರು. ಬಟ್ ಸುಮಾರು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಆ ರೀತಿ ಕಂಪ್ಲೇಂಟ್ ಇಲ್ಲ. ಈಗ ಒಬ್ಬ ಗುತ್ತಿಗೆ ವಾಚರ್ಸ್ ಏನಿದೆ
ಎಕ್ಸಾಕ್ಟ್ ಫಿಗರ್ ಬೇಕಂದ್ರೆ ನಾನು ಒಂದು 21ರಿಂದ 25 ಸಾವಿರ ಅಂತೂ ಗ್ಯಾರಂಟಿ ಸಿಗುತ್ತೆ. ಹೊರಗುತ್ತಿಗೆ ಹೌದು. ಅವ್ರ ಕೈಗೆ ಹ್ಯಾಂಡ್ ಕ್ಯಾಶ್ ಬರೋದು ಎಷ್ಟಿದೆ ಎಷ್ಟು ಅವ್ರದ್ದೆಲ್ಲ EPF PF ಎಲ್ಲ ಡಿಡಕ್ಷನ್ ಆಗಿ 15ರಿಂದ 16 ಸಾವಿರ ಕೈಗೆ ಸಿಗುತ್ತೆ. ಖಾಸಗಿ ಕಂಪನಿಗಳು ಕಳ್ಳಾಟ ಆಡ್ತವೆ. ಮೇಡಮ್ ಏನಿಲ್ಲ ಮೇಡಮ್ ಅವ್ರಿಗೆ ಬರೋದು 12,000 10,000 ಕೆಲವರಿಗೆ ಜೀವನ ನಡೆಸೋದು ಕಷ್ಟ. ನಾವು ಇನ್ನ ಒಂದು ಹೇಳಿದೀವಿ, ಸಪೋಸ್ ನಮ್ ಕಡೆಯಿಂದ ಪೇಮೆಂಟ್ ಆಗ್ಲಿಲ್ಲ ಅಂತ ಅಂದ್ರೆ 1 ತಿಂಗಳು 2 ತಿಂಗಳು ನಿಧಾನ ಆಯ್ತು ಇಲಾಖೆಯಿಂದ ಫಂಡ್ ಬರೋದು ಅಂದ್ರೆ ಅದನ್ನ ಇವರೇ ಹಾಕ್ಬೇಕು, ಏಜೆನ್ಸಿಯವರೇ ಹಾಕ್ಬೇಕು. ಪ್ರತಿ ತಿಂಗಳು ಅಟ್ಲೀಸ್ಟ್ ಅವ್ರಿಗೆ 5ನೇ ತಾರೀಕು ಒಳಗಡೆ ಅವ್ರ ಸಂಬಳ ಅವ್ರ ಅಕೌಂಟಿಗೆ ಹೋಗೋ ತರ ಅದನ್ನ ನಾವು ಇನ್ಶೂರ್ ಮಾಡಿದ್ವಿ. ಮೇಡಮ್ EPF ಇದಲ್ಲದೆ ಖಾಸಗಿ ಗುತ್ತಿಗೆ ಸಂಸ್ಥೆ ಕೊಟ್ಟು ಅದನ್ನ ಬಿಟ್ಟು ಅದನ್ನ ಬಿಟ್ಟು ಈಗ ಪ್ರಯತ್ನ ಅವಕಾಶ ಇಲ್ಲ. ಮೇಡಮ್ CC ಪಾರ್ಟ್ ಇದ್ದಾಗ ಯಾರೆಲ್ಲ ವಾಚರ್ಸ್ ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ತೆಗೆದು ರೆಗ್ಯುಲರೈಸ್ ಮಾಡ್ತೀವಿ ಅಂತ ಹೇಳೋದು ಅದೇ ಆ ರೀತಿ ನಾವು ಸುಮ್ಮನೆ ಏನೋ ಒಂದು ಹೇಳೋದಕ್ಕೆ ಬರಲ್ಲ. ಅದು ಸರ್ಕಾರದ ಡಿಸಿಷನ್. ಈಗ ಅವರಷ್ಟೇ ಅಲ್ಲ, ಸುಮಾರು ನೌಕರರು ನಮ್ಮಲ್ಲಿ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ರೆಗ್ಯುಲರೈಸ್ ಆದ್ರೆ ಎಲ್ರಿಗೂ ಆಗುತ್ತೆ. ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಷ್ಟೇ. ಫೈನಾನ್ಸ್ ಇಂದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ರೀಸೆಂಟ್ ಗೈಡ್ಲೈನ್ಸ್ 10 ಇಯರ್ಸ್ ಮಾಡೋದನ್ನ ದರೋಜಿ ಕಡಿದಾಮದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಹಂತವಾಗಿ ಒಂದು 25 ವರ್ಷ 15 ವರ್ಷ 10 ವರ್ಷ 8 ವರ್ಷದಿಂದ ನಾವು ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ವಿ. ಆದರೆ ನಿನ್ನೆ ದಿನ ಒಂದು ನಮ್ಮ 25 ವರ್ಷ ಇತಿಹಾಸದಲ್ಲಿ ನಡೆಲಾರ್ದಂಥ ಒಂದು ದುರ್ಘಟನೆ ನಡೆದತ್ತೆ. ಅದೇನೆಂದ್ರೆ ಅವರು ಮನೆಯಲ್ಲಿಂದ ಊಟ ಮಾಡಿ APC ಕ್ಯಾಂಪ್ಗೆ ಹೋಗುವಂಥ ಸಂದರ್ಭದಲ್ಲಿ ವೆಂಕಟಾಪುರ ಗ್ರಾಮದ ಮುಂದೆ ಸ್ವಲ್ಪ ಒಂದು ಕ್ಯಾಂಪ್ ಆರೋದು ಆಕ್ಸಿಡೆಂಟ್ ಆಗಿ ಇವತ್ತು 2 ದಿನಗೂಲಿ ನೌಕರರು ಡೆತ್ ಆಗಿದ್ದಾರೆ. ಅದು ನಾವು ತಗೊಂಡು ಇಲ್ಲಿ ನಮ್ಮ RFS ಅವರು ಮತ್ತು ದರೋಜಿ ಕಡಿದಾಮದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಹಂತವಾಗಿ ಒಂದು 25 ವರ್ಷ 15 ವರ್ಷ 10 ವರ್ಷ 8 ವರ್ಷದಿಂದ ನಾವು ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ವಿ. ಆದರೆ ನಿನ್ನೆ ದಿನ ಒಂದು ನಮ್ಮ 25 ವರ್ಷ ಇತಿಹಾಸದಲ್ಲಿ ನಡೆಲಾರ್ದಂಥ ಒಂದು ದುರ್ಘಟನೆ ನಡೆದತ್ತೆ. ಅದೇನೆಂದ್ರೆ ಅವರು ಮನೆಯಲ್ಲಿಂದ ಊಟ ಮಾಡಿ APC ಕ್ಯಾಂಪ್ಗೆ ಹೋಗುವಂಥ ಸಂದರ್ಭದಲ್ಲಿ ವೆಂಕಟಾಪುರ ಗ್ರಾಮದ ಮುಂದೆ ಸ್ವಲ್ಪ ಒಂದು ಕ್ಯಾಂಪ್ ಆರೋದು ಆಕ್ಸಿಡೆಂಟ್ ಆಗಿ ಇವತ್ತು 2 ದಿನಗೂಲಿ ನೌಕರರು ಡೆತ್ ಆಗಿದ್ದಾರೆ. ಅದು ನಾವು ತಗೊಂಡು ಇಲ್ಲಿ ನಮ್ಮ RFS ಅವರು ಮತ್ತು ಆ ಬೀಟು ಫಾರೆಸ್ಟ್ ಎಲ್ಲ ಸೇರಿ ಆಸ್ಪತ್ರೆಗೆ ತೊಗೊಂಡ್ಬಂದಷ್ಟಾಗಿ ಪೂರ್ತಿ ಇದ್ದಿಲ್ಲ. ಹಂಗಾಗಿ ನಾವೀಗ ಏನು ನಮ್ಮ DFO ಮೇಡಮು ಎಲ್ಲರೂ ಬಂದು ನಾವು ಕೇಳಿದ್ವಿ ಅವರಿಗೆ ಏನು ಪರಿಹಾರ ಕೊಡ್ತಾರೆ ಅಂತ ಕೇಳಿದಾಗ ಅವರು ಕಾನೂನು ವ್ಯಾಪ್ತಿಯಲ್ಲಿ ನಿಮ್ಗೆ ಏನು ಬರ್ತದೆ ಅದನ್ನು ನಾವು ಮಾಡಿಕೊಡ್ತೀವಿ. ಮೃತರ 2 ಕುಟುಂಬಕ್ಕೆ ಅವ್ರ ಮನೇಲಿ ಒಬ್ಬರಿಗೆ ಇವ್ರ ಮನೇಲಿ ಒಬ್ಬರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನಾವು ಕೆಲಸ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು. ನಮ್ಮ ಬೇಡಿಕೆ ಪರ್ಮನೆಂಟಾಗಿ ಒಬ್ರಿಗೆ ಕೊಡ್ರಿ ಅಂತ ಮೃತರ ಕುಟುಂಬದವರು ಮತ್ತು ನಮ್ಮ ನೌಕರದಾರರು ಸೇರಿ ಕೇಳಿದಾಗ ಇಲ್ಲ, ಅದು ಪರ್ಮನೆಂಟಾಗಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲದಿರೋದ್ರಿಂದ ಹೊರಗುತ್ತಿಗೆಯಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಈಗ ಹೇಳಿದ್ದಾರೆ. ಅವ್ರಿಗೆ ಪರಿಹಾರ ಅಂತ ಬಂದಾಗ ಈಗ ಪರಿಹಾರ ಕೊಡೋಕೆ ನಮ್ಮ ಏನು ಡಿಪಾರ್ಟ್ಮೆಂಟ್ನಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದರೆ ಅದಕ್ಕೆ ಮುಂಚೆ 15 ಲಕ್ಷ ಇತ್ತು. ಈಗ ರೀಸೆಂಟಾಗಿ 1 ವರ್ಷದ ಹಿಂದೆ ಅದನ್ನು 25 ಲಕ್ಷಕ್ಕೆ ವಹಿಸ್ಯಾರ. ಆ 25 ಲಕ್ಷ ಕೊಡ್ತಿದ್ರು. ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಆ 25 ಲಕ್ಷ ಇವರಿಗೆ ಕೊಡೋಕೆ ಬರಲಿಕ್ಕಿಲ್ಲ. ಮತ್ತು ಈ ಬರೋಡಾ ಬ್ಯಾಂಕಿನಲ್ಲಿ ಏನು ಅದ್ರಾಗ ಅಕೌಂಟ್ ಮಾಡಿಸಿದ್ರೆ ನಮಗೆ 30ರಿಂದ 32 ಲಕ್ಷ ರೂಪಾಯಿ ಬರ್ತದಂತ ಹೇಳಿದರು. ಅದು ಎಲ್ಲರಿಗೂ ಕೂಡ ನಮ್ಮದು ಈಗ ಒಂದು 2 ತಿಂಗಳಿಂದ ಮಾಡ್ಸ್ಯಾರ. ಅದು ಒಂದು ನಮಗೀಗ ಮಾಡಿಕೊಡ್ತೀವಿ ಅಂತ ನಮ್ಮ DFO ಸಾಹೇಬರು ಮತ್ತು ನಮ್ಮ SF ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ಯಾರ. ಇದು ಅದು ಮತ್ತೊಂದು SBI ಬ್ಯಾಂಕ್ನಲ್ಲಿ ಅದು ಇನ್ಸೂರೆನ್ಸ್ ಅಂತ ಮಾಡಿಸಿದ್ವಿ. ಅದು ಇನ್ಸೂರೆನ್ಸ್ ಕೆಲವು ನೌಕರದಾರದು ಕಂಟಿನ್ಯೂಸ್ ಐತೆ. ಅದು ಕೆಲವು ನೌಕರದಾರದು ಯಾರ್ದು ಅದ್ರಾಗ ಬ್ಯಾಲೆನ್ಸ್ ಕಟ್ ಆಗಿಲ್ಲ ಅಂಥದ್ದು ಎಂಡ್ ಅಪ್ ಆಗಿರೋದ್ರಿಂದ ಈ ನೌಕರದಾರಿಗೆ ಅದು ಎಂಡ್ ಅಪ್ ಆಗಿರೋದ್ರಿಂದ ಅದು ಒಂದು ಅವಕಾಶ ಈ ಮೃತರ ಕುಟುಂಬಕ್ಕೆ. ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.